ಎಲ್ಲರಿಗೂ ನಮಸ್ಕಾರ. ನಾ ಇವತ್ತು ರುಚಿಕರವಾದ ಒಂದು ಸಾಂಪ್ರದಾಯಿಕ ಕರಿ ಎಳ್ಳಿನ ಹೋಳಿಗೆಯನ್ನು ಮಾಡಿ ತೋರ್ಸಾಕ್ತೀನಿ. ಭಾಳ ಬೆಸ್ಟ್ ಇರ್ತೈತಿ. ಇದು ಟೇಸ್ಟೂ ಹಂಗೆ ಇರ್ತೈತಿ ಕರಿ ಎಳ್ಳಿನ ಹೋಳಿಗೆ. ಅದಕ್ಕೆ ನಾನು ಇವಾಗ ಎಳ್ಳಮಾಸಿ ಹಬ್ಬದ ಸಲುವಾಗಿ ಮಾಡಿ ತೋರ್ಸಾಕ್ತೀನಿ. ಇದರ ಎಳ್ಳಿನಾಗಿರುವಂಥ ಪೋಷಕಾಂಶಗಳು ಭಾಳ ಅದಾವ್ರಿ. ಅದಕ್ಕೆ ಕ್ಯಾಲ್ಸಿಯಮ್ ಇದ್ರೊಳಗೆ ಹಾಲಿಗಿಂತನೂ ಹೆಚ್ಚೈತಿ. ಮತ್ತು ಪೊಟ್ಯಾಷಿಯಮ್, ಜಿಂಕು ಎಲ್ಲನೂ ಎಳ್ಳಿನಾಗಿರೋದ್ರಿಂದ ಎಳ್ಳಿನ ಹೋಳ್ಗಿನೂ ಅಷ್ಟೇ ಟೇಸ್ಟ್ ಆಗಿರ್ತಾವೆ. ಅದಕ್ಕೆ ಆರೋಗ್ಯಕರವಾದ ಒಂದು ಸಾಂಪ್ರದಾಯಿಕ ಎಳ್ಳು ಹೋಳಿಗೆನ ನಾ ಈಗ ಮಾಡಿ ನಿಮಗೆ ತೋರ್ಸಾಕ್ತೀನಿ. ಈಗ ನೋಡ್ರಿ, ಎಳ್ಳು ಹೋಳಿಗೆ ಅಂದ್ರೆ ಇದಕ್ಕೆ ಎಳ್ಳಮಸಿಗೂ ಮಾಡ್ತಿರ್ತಾರೆ, ಸಂಕ್ರಮಣಕ್ಕೆ ಮಾಡ್ತಿರ್ತಾರೋ. ಈಗ ಎಳ್ಳಮಸಿ ಇರೋದ್ರಿಂತ ನಾನು ಇದನ್ನು ನಿಮಗೆ ಮಾಡಿ ತೋರ್ಸಾಕ್ತೀನಿ. ಭಾಳ ಟೇಸ್ಟಿಯಾಗಿರುವಂಥ ಒಂದು ಪೌಷ್ಟಿಕವಾದ ಎಳ್ಳಿನ ಹೋಳಿಗೆ ಇದು. ಈಗ ಎಳ್ಳನ್ನು ನಾ ಏನು ಮಾಡಾಕ್ತಾನೆ ಅಂದ್ರೆ ರೀ, ಒಂದು ಅಳತೆ ಮೇಲೆ ತೊಗೊಳಾಕ್ತಾನೆ. ಈ ಕಪ್ ಅದಲ್ರಿ, ಇದರಿಂದ ನಾನು 3 ಕಪ್ಪಿನಷ್ಟು ಅಳತೆ ತೊಗೊಳಾಕ್ತಾನೆ ರೀ. ಈಗ ಕರಿ ಎಳ್ಳು ಇರ್ತಾವಲ್ರಿ, ಅವನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ಅದನ್ನು ತೊಳೆದು ಹಾಕಿ ಒಣಗಿಸಿ ಎಲ್ಲ ಮಾಡಿ ತೊಗೊಂಡಿದ್ದು ಎಳ್ಳದವ್ರಿ ಇವು. ಯಾಕಂದ್ರೆ ಅದ್ರೊಳಗೆ ಏನೂ ಬರಬಾರ್ದು ರೀ, ಅದು ಅಷ್ಟು ಕ್ಲೀನಾಗೆ ಮಾಡಬೇಕದು. ಎಳ್ಳು ಭೂಮ್ಯಾಗ ಬೆಳೆದಿದ್ರಿಂತ ಭಾಳ ಚೆಂದಾಗ ಅದನ್ನ ತೊಳೆದು ಮಾಡಿ ತೊಗೋಬೇಕಾಗ್ತತಿ. ಅದಕ್ಕೆ ಈಗ ನಾನು 3 ಕಪ್ಪಿನಷ್ಟು ಎಳ್ಳು ತೊಗೊಂಡೆ. ಈಗ ಅವನ್ನ ಚೆಂದಂಗೆ ಹುರ್ಕೊಳಾಗ್ತಾನೆ ರೀ. ಅವನ್ನ ಹುರ್ಕೊಂಡು ಆದಮೇಲೆ ನಾನು ಅದರಷ್ಟು ಬೆಲ್ಲ ತೊಗೊಳಾಗ್ತಾನೆ. ಈಗೇನು ಅದೇನು ಎಳ್ಳು ತೊಗೊಂಡಿದ್ದೀವಲ್ರಿ ಕಪ್ಪು, ಅದು ಆ ಕಪ್ಲೇನ 3 ಕಪ್ಪಿನಷ್ಟು ನಾನು ಬೆಲ್ಲನೂ ಅಷ್ಟೇ ತೊಗೋಬೇಕ್ರಿ ಅಳತೆ. ಅಂದರೆ ಎಳ್ಳು ಹೋಳಿಗೆಗೆ ಒಂದು ಟೇಸ್ಟ್ ಬರ್ತೈತೆ ಅಷ್ಟೇ, ಸಮ ಪ್ರಮಾಣದಾಗ ತೊಗೊಂಡ್ರೆ. ಈಗ ನೋಡ್ರಿ, ಬೆಲ್ಲನೂ ನಾನು ಅಳತೆ ಮಾಡಿ ಅಷ್ಟೇ ತೊಗೊಳಾಗ್ತೇನೆ, 3 ಕಪ್ಪನ. ಅದಕ್ಕೆ ಈ ಬೆಲ್ಲ ಏನು ಮಾಡೇನಂದ್ರೆ, ಒಂದು ಆರ್ಗ್ಯಾನಿಕ್ ಬೆಲ್ಲ ತೊಗೊಂಡು ಚೆಂದಂಗೆ ಇದನ್ನ ಪೌಡ್ರ್ ಮಾಡ್ಕೊಂಡೇನ್ರಿ. ಇದನ್ನ ಅಂದ್ರೆ ಮಿಕ್ಸಿ ಜಾರಿಗೆ ಹಾಕಿದಾಗ ಇದು ಎಳ್ಳಿನ ಜೊತೆ ಮಿಕ್ಸ್ ಆಗ್ತದೆ. ಈಗ ನೋಡ್ರಿ, ಹುರಿದ ಎಳ್ಳ ಚೆಂದಂಗೆ ಘಮ ಬರುವಂಗೆ ಹುರ್ಕೋಬೇಕ್ರಿ ಅವನ್ನ ಎಳ್ಳು ಹುರ್ಕೊಂಡು ಆದಮೇಲೆ ಇದು ಬೆಲ್ಲ ಇರ್ತೈತಲ್ಲ. ಈಗ ಎಳ್ಳನ್ನು ಹೆಂಗೆ ಪೌಡ್ರ್ ಮಾಡೋದಂದ್ರೆ, ಈ ಎಳ್ಳನ್ನು ಇಷ್ಟ ತೊಗೊಂಡು ಒಂದು ಸಲ ಮಿಕ್ಸಿಗೆ ಹಾಕೊಂಡ್ಬಿಡ್ಬೇಕ್ರಿ. ಇದೇನು ಎಳ್ಳಷ್ಟೇ ಪೌಡ್ರ್ ಮಾಡ್ಕೋಬೇಕು ಫಸ್ಟಿಗೆ. ಇದು ಎಳ್ಳನ್ನು ತೊಗೊಂಡು ನಾನು ಇವಾಗ ಪೌಡ್ರ್ ಮಾಡ್ಕೊಳಾಗ್ತಾನೆ ರೀ. ಇದು ಎಳ್ಳು ಪೌಡ್ರ್ ಆದಮೇಲೆ ಮಿಕ್ಸಿ ಒಳಗೆ ಆಮೇಲೆ ಇನ್ನು ಬೆಲ್ಲ ಹಾಕೋಬೇಕ್ರಿ ಸ್ವಲ್ಪ. ಈ ಬೆಲ್ಲ ಇರ್ತೈತಲ್ರಿ, ಎಳ್ಳು ಒಂದು ಸ್ವಲ್ಪ ಒಂದು ಇಷ್ಟು ಹಾಕ್ಕೊಂಡಿರ್ತೀವಲ್ರಿ, ಅಷ್ಟನ ಬೆಲ್ಲ ಅದಕ್ಕೆ ಹಿಂಗೆ ಹಾಕೋಬೇಕು. ಇಷ್ಟು ಹಾಕೊಳಾಗ್ತಾನೆ ನೋಡ್ರಿ ನಾನು. ಇದನ್ನು ಹಾಕ್ಕೊಂಡು ಇದು ಎಳ್ಳು ಬೆಲ್ಲ ಎರಡನ್ನೂ ಮಿಕ್ಸಿ ಒಳಗೆ ಹಾಕಿ ಗ್ರ್ಯಾಂಡ್ ಮಾಡ್ಬೇಕು ನೋಡ್ರಿ. ಈಗ ಇದು ಎಳ್ಳ ಮತ್ತು ಬೆಲ್ಲ ಎರಡು ಮಿಕ್ಸ್ ಆಗಿದ್ದು ಇದು ಹೂರ್ಣ ಆತ್ರಿ. ಇದು ಈ ಹೂರ್ಣ ಹಿಂಗೆ ತಯಾರು ಮಾಡ್ಕೋಬೇಕ್ರಿ ಎಲ್ಲನೂ. ಮತ್ತು ಎಳ್ಳು ಹಾಕಿ ಫಸ್ಟ್ ಎಳ್ಳನ್ನು ಸಣ್ಣ ಮಾಡಿಕೊಂಡು ಆಮೇಲೆ ಅದಕ್ಕೊಂದು ಚೂರು ಚೂರು ಬೆಲ್ಲ ಹಾಕಿ ಪೂರ್ತಿಯಾಗಿ ಅದನ್ನು ಗ್ರ್ಯಾಂಡ್ ಮಾಡ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊಂಡು ಇಟ್ಕೋಬೇಕ್ರಿ ಅದನ್ನು. ನೋಡಿರಿ ಈಗ ಹೆಂಗಾಗಿತ್ತು ಇದು ಹೂರ್ಣ. ಹಿಂಗಂದ್ರೆ ಇದು ಸೇಮ್ ಟೇಸ್ಟೂ ಹಂಗೆ ಇರ್ತೈತೆ ರೀ. ಯಾಕಂದ್ರೆ ಎರಡೂ ಸಮ ಪ್ರಮಾಣವಾಗಿರೋದ್ರಿಂದ ಟೇಸ್ಟ್ ಭಾರಿ ಇರ್ತೈತೆ ಇದು. ಈಗ ನೋಡ್ರಿ, ಇದು ಪೂರ್ತಿ ಹೂರ್ಣ ರೆಡಿ ಆಯ್ತು. ಇದಕ್ಕೆ ನಾ ಏನು ಮಾಡಾಕ್ತೇನೆ ಅಂದ್ರೆ, ಮೈದಾ ಹಿಟ್ಟನ್ನು ತೊಗೊಂಡೇನ್ರಿ. ಮೈದಾ ಹಿಟ್ಟನ್ನು ಚೆಂದಂಗೆ ಸೋಸ್ಕೊಂಡು ಅದನ್ನ ಕ್ಲೀನ್ ಮಾಡ್ಕೊಂಡು, ಅದೇನು ಒಂದು ಕಪ್ ಇತ್ತಲ್ರಿ, ಆ ಕಪ್ಲೇನ ಮಾಪ್ ಮಾಡ್ಕೊಂಡನ ತೊಗೊಂಡೇನೆ ಅದನ್ನ. ಮತ್ತು ಅದನ್ನು ಮೂರನ್ನು ಇದರಲ್ಲೇ ಈ ಕಪ್ಪಿಲೆ 3 ಹಿಟ್ಟು ತೊಗೊಂಡೇನೆ. ಈಗೇನು ಇದು ಬೆಲ್ಲ ಎಳ್ಳು ತೊಗೊಂಡಿದ್ದೀವಲ್ರಿ, ಅದೇ ಕಪ್ ನಿಂತ್ರನ 3 ಹಿಟ್ಟು ತೊಗೊಳಕ್ತಾನೆ. ಈ ಹಿಟ್ಟಿಗೆ ಏನು ಮಾಡ್ಬೇಕಂದ್ರೆ, ಒಂದು ಅರ್ಧ ಕಪ್ಪಿನಷ್ಟು ಚಿರೋಟಿ ರವೆ ಇರ್ತಾವಲ್ರಿ, ಉಂಡಿ ರವೆ ಆ ಥರ, ಅದನ್ನು ಹಾಕ್ಬೇಕು. ಬಿಳಿ ರವೆ ಇಷ್ಟು ನೋಡ್ರಿ, ಇಷ್ಟ ಒಂದು ಅರ್ಧ ಕಪ್ನಷ್ಟು ಇದಕ್ಕೆ ರವೆ ಹಾಕ್ಕೊಳಕ್ತಾನೆ. ರವೆ ಹಾಕ್ಕೊಳ್ಳೋದ್ರಿಂತ ಅದು ಕ್ರಿಸ್ಪಿ ಬರ್ತಾವ್ರಿ ಹೋಳಿಗೆ. ಈಗ ನೋಡ್ರಿ, ಅದಕ್ಕೆ ಒಂಚೂರು ರುಚಿಗೆ ತಕ್ಕಷ್ಟು ಹಿಟ್ಟನ್ನ ಅದಕ್ಕೆ ಉಪ್ಪು ಹಾಕ್ಕೊಳಕ್ತಾನೆ. ಇದೆಲ್ಲನೂ ಚೆಂದಂಗೆ ಮಿಕ್ಸ್ ಮಾಡ್ಬೇಕ್ರಿ. ಈಗ ನೋಡ್ರಿ, ಮಿಕ್ಸ್ ಮಾಡಿಂದ ಅದಕ್ಕೆ ನೀರು ಹಾಕಿ ಅದನ್ನು ಹಿಟ್ಟು ನಮಗೆ ಸ್ವಲ್ಪ ನೀರು ಹಾಕಿ ನಾದ್ಕೋಬೇಕ್ರಿ. ಅದನ್ನ ಹಿಟ್ಟು ಇಷ್ಟಿಷ್ಟು ನೀರು ಹಾಕಿ ಚೆಂದಂಗೆ ಹೋಳ್ಗೆ ಹಿಟ್ಟಿನ ಹದಕ್ಕೆ ನಾದ್ಕೋಬೇಕು. ಈ ಚಪಾತಿ ಹಿಟ್ಟಿನಕಿಂತನೂ ಸ್ವಲ್ಪ ಮೆತ್ತಗಿರ್ಬೇಕ್ರಿ. ಭಾಳ ಅದು ಮೆತ್ತಗಂದ್ರೆ ತೀರಾ ಮೆತ್ತಗಿರಬಾರ್ದು, ಒಂದು ಹದಕ್ಕೆ ಇರಬೇಕದು. ಈಗ ನೋಡ್ರಿ, ಅದನ್ನು ಹಿಟ್ಟನ್ನು ನಾನು ಚೆಂದಂಗೆ ಹಿಟ್ಟನ್ನು ನಾದ್ಕೊಳಕ್ತಾನೆ. ಹೋಳಿಗೆ ಹಿಟ್ಟನ್ನು ಹಿಂಗೆ ಮಸ್ತಂಗೆ ಮಿದ್ದಿ ಚೆಂದಂಗೆ ನಾದ್ಕೋಬೇಕ್ರಿ ಅದನ್ನ ಹೋಳಿಗೆ ಹಿಟ್ಟು. ಯಾಕಂದ್ರೆ ರವೆ ಮಿಕ್ಸ್ ಇರೋದ್ರಿಂತ ಅದಕ್ಕೆ ಎಷ್ಟು ಬೇಕಷ್ಟು ಮೊದಲು ನೀರು ಹಾಕ್ಕೊಂಡು ನೋಡಿ ಒಂದು ಅಳತೆ ಮೇಲೆ ಅದನ್ನ ಚೆಂದಂಗೆ ಮಾಡ್ಕೊಂಡು
ಹಿಟ್ಟನ್ನು ನಾದೇ ಇಟ್ಬಿಡ್ಬೇಕು ಅದನ್ನ. ನೋಡಿರಿ ಈಗ ಹಿಟ್ಟು ಹೆಂಗೆ ನಾದಾಕತ್ತೇವಂದ್ರೆ ಅದು ಪೂರ್ತಿಯಾಗಿ ರವೆ ಮಿಕ್ಸ್ ಆಗಿ ಚೆಂದಂಗೆ ನೆನಿಬೇಕಲ್ರಿ. ಅದು ಒಂದು ಸ್ವಲ್ಪ ಮೆತ್ತಗೆ ನಾದಿಟ್ಟು ಬಿಡ್ಬೇಕ್ರಿ ಅದನ್ನ ಹಿಟ್ಟು. ಹೋಳ್ಗೆ ಹಿಟ್ಟಿನ ಹದಕ್ಕೆ ಬರ್ಬೇಕದು. ಈಗ ನೋಡ್ರಿ ಎಳ್ಳನ್ಯಾಗ ಹಾಲಿಗಿಂತಲೂ ಹೆಚ್ಚು ಕ್ಯಾಲ್ಸಿಯಮ್ ಐತಂತ ಹೇಳ್ತಾರೆ. ಅದರೊಳಗೆ ಜಿಂಕು ಮತ್ತು ಪೊಟ್ಯಾಷಿಯಮ್ ಇರೋದ್ರಿಂತ ಅದು ಸ್ನಾಯುಗಳು ಗಟ್ಟಿ ಆಗ್ತಾವತ್ರ. ಅದ್ರೊಳಗೆ ಕ್ಯಾಲ್ಸಿಯಂ ಹೆಚ್ಚಿರೋದ್ರಿಂದ ಸ್ನಾಯುಗಳು ಗಟ್ಟಿ ಆಗ್ತಾವೆ. ಈಗ ನರಗಳ ದೌರ್ಬಲ್ಯ ಇರೋದ್ರಿಂದ ಅದೆಲ್ಲನೂ ಇದು ಎಳ್ಳನ್ನು ಸೇವಿಸೋದ್ರಿಂದ ಈಗ ಹಿಟ್ಟನ್ನು ಹಿಂಗೆ ಚಂದಂಗೆ ಮೆತ್ತಗೆ ನಾದಿಡ್ಬೇಕ್ರಿ. ಅದನ್ನ ಮೆತ್ತಗೆ ಹೋಳ್ಗೆ ಹಿಟ್ಟನ್ನು ನಾದಿಟ್ಕೊಳಕ್ತೇನೆ ನಾನು. ಈಗ ನೋಡ್ರಿ ಇದು ಚಂದಂಗೆ ಫಸ್ಟ್ ಕ್ಲಾಸಾಗೆ ಈಗ ಹಿಟ್ಟನ್ನು ನಾದಿಟ್ಕೋಬೇಕಂದು. ಈಗ ನೋಡ್ರಿ ಹಿಟ್ಟು ಪೂರ್ತಿಯಾಗಿ ನಾದಿದ್ದು ಅದನ್ನು ರೆಡಿ ಆಗೈತಿ. ಇದನ್ನು ಒಂದು ಸ್ವಲ್ಪ ಮುಚ್ಚಿಡ್ಬೋದು ರೀ. ಮುಚ್ಚಿಟ್ರೆ ಅದು ಸ್ವಲ್ಪ ಮೆತ್ತಗೆ ಆಕತಿ, ಚಂದ ಆಗ್ತತಿ. ಎಣ್ಣೆ ಹಚ್ಚೇನು ಮುಚ್ಚಿಡೋದು. ಈಗ ನೋಡ್ರಿ ಹಿಟ್ಟು ಇದು ನಾದಿದ್ದನ್ನು ಹಿಟ್ಟು ಈಗ ಹೆಂಗೆ ಬಂದೈತೆ ನೋಡ್ರಿ. ಅದು ಒಂದು 10-15 ನಿಮಿಷ ಮುಚ್ಚಿಟ್ರೆ ಸಾಕ್ರಿ. ಅದು ಅಂದ್ರೆ ಅದೆಲ್ಲ ನೆನ್ಕೊಂಡಿರ್ತೈತೆ ಹಿಟ್ಟು. ನಾವೆಲ್ಲನೂ ಅವನ್ನ ರೆಡಿ ಮಾಡ್ಕೋದ್ರಾಗನ ಈಗ ಅದನ್ನ ಹೆಂಗೆ ಇದು ಹಿಟ್ಟು ಇರ್ತೈತಲ್ರಿ, ಒಣ ಹಿಟ್ಟು ಅಕ್ಕಿ ಹಿಟ್ಟು ಹಚ್ಕೋಬೇಕ್ರಿ. ಅಕ್ಕಿ ಹಿಟ್ಟು ಹಚ್ಕೊಂಡು ಹಿಂಗೆ ಪೂರಿ ಥರ ಒಂದು ಸ್ವಲ್ಪ ಲಟ್ಟಿಸ್ಕೊಂಡು ಅದ್ರೊಳಗೆ ನಾನು ಏನೂ ನೀರು ಹಚ್ಚಿಲ್ಲ, ಏನೂ ಇಲ್ಲ ರೀ. ಎಳ್ಳೆ ಪುಡಿಗೆ ಅದನ್ನು ಹಂಗೆ ತುಂಬೋದು ಹೆಂಗೆ ಅನ್ನೋದು ಹೇಳ್ಕೊಡ್ತೀನಿ ನಾನು. ಇದೊಂಥರ ಹೋಳಿಗೆ ಟೇಸ್ಟ್ ಭಾಳ ಬರ್ತಾವ್ರಿ. ಇವು ಫಸ್ಟ್ ಕ್ಲಾಸ್ ಆಗ್ತೈತಿ. ಇದು ಒಣ ಪುಡಿ ನೋಡ್ರಿ. ಇದಕ್ಕೇನು ನೀರು ಹಚ್ಚಿಲ್ಲ, ಹಾಲು ಹಚ್ಚಿಲ್ಲ, ಏನೂ ಹಚ್ಚಿಲ್ಲ ರೀ. ನಾನು ಈ ಥರ ಮಾಡಾಕತ್ತೇನೆ ನಾನು. ಇದೊಂಥರ ಸಿಸ್ಟಮ್ ಬೇರೆನೇ ಐತಿದು. ಇದರಿಂದ ಭಾಳ ಚಂದ ಬರ್ತಾವ್ರಿ ಹೋಳಿಗೆ. ಈಗ ನೋಡ್ರಿ ಒಣ ಪುಡಿನ ಇದನ್ನು ತೊಗೊಂಡು ಏನೂ ನೀರು ಹಚ್ಚಲಾರ್ದ ಇದನ್ನ ಹಿಂಗೆ ಎಲ್ಲ ಉಂಡೆ ಮಾಡ್ಕೊಂಡು ಅದನ್ನೆಲ್ಲ ಮ್ಯಾಲಿಂದ ತಗೋಬೇಕ್ರಿ. ಅದನ್ನ ಹಿಟ್ಟೇನು ಮ್ಯಾಲೆ ಬಂದಿರ್ತೈತಲ್ಲ ಅದನ್ನು ಮಾಡ್ಕೊಂಡು ಅದನ್ನ ಕವರ್ ಮಾಡ್ಕೊಂಬಿಡ್ಬೇಕು ನೋಡ್ರಿ. ಈಗ ಒಳಗಂತೂ ಅದನ್ನು ಸ್ಟಫಿಂಗ್ ಮಾಡೈತಿ. ಈಗ ಮ್ಯಾಲಿನ ಹಿಟ್ಟೆಲ್ಲ ತಗೊಳಾಗ್ತತಿ. ಇದು ಹಿಂಗೆ ತಕ್ಕೊಂಡು ಇದನ್ನು ಸ್ವಲ್ಪ ಹಿಂಗೆ ಬಡ್ಕೊಂಡು ಮೆತ್ತಗೆ ಮಾಡ್ಕೊಂಡು ಆಮೇಲೆ ಲಟ್ಟಿಸ್ಬೇಕ್ರಿ. ಅದನ್ನ ಭಾಳ ಚಂದ ಬರ್ತಾವ್ರಿ, ಭಾಳ ಟೇಸ್ಟ್ ಆಗಿರ್ತಾವೆ. ಅದು ಸುಡಾಗೂ ಏನು ಅದು ಕರಿಗೆ ಅದು ಆಗಂಗಿಲ್ಲ, ಯಾಕಂದ್ರೆ ನೀರು ಹಚ್ಚಿರಂಗಿಲ್ಲ, ಏನೂ ಇಲ್ಲರಿ. ನೋಡ್ರಿ ಹಿಂಗೆಲ್ಲ ಬರ್ತಾವೆ. ಈಗ ಹೋಳಿಗೆ ಪೂರ್ತಿಯಾಗಿ ರೆಡಿ ಆಗೈತೆ ರೀ. ಹಿಂಗೆ ಮಾಡಿದ್ದನ್ನು ನಾವು ಚಂದಂಗೆ ಸುಡ್ಬೇಕು ಅವನ್ನ. ನೋಡ್ರಿ ಈಗ ಹೋಳಿಗೆ ಪೂರ್ತಿಯಾಗಿ ಎಷ್ಟು ಚಂದ ಬಂದೈತೆ ನೋಡ್ರಿ. ತಿಕ್ನೆಸ್ ನೋಡ್ರಿ ಎಷ್ಟು ಚಂದ ಬಂದೈತಿ. ಇದೇ ಥರ ನಾ ಪುಡಿ ಹಾಕ್ಕೊಂಡನ ಎಲ್ಲ ಹೋಳಿಗೆನೂ ತುಂಬ್ಕೊಂಡು ಹಿಂಗೆ ಮಾಡಿಟ್ಕೊಳಕ್ತಾನೆ ರೀ. ಇವು ಎಳ್ಳು ಹೋಳಿಗೆ, ಕರಿ ಎಳ್ಳಿನ ಹೋಳಿಗೆ ಅಲ್ರಿ, ಭಾಳ ಚಂದ ಬರ್ತಾವ್ರಿ. ಇವು ತಿಕ್ನೆಸ್ ನೋಡ್ರಿ ಹೆಂಗೆ ಬಂದೈತದು. ಇದೇ ಥರನ ನಾನು ಎಲ್ಲ ಪುಡಿ ಹಾಕಿ ಹಿಂಗೆ ತುಂಬ್ಕೊಂಡು ಹೋಳ್ಗೆ ಮಾಡಿ ಲಟ್ಟಿಸ್ಕೊಂಡು ಇಟ್ಕೊಳಕ್ತಾನೆ. ಆಮೇಲೆ ಬೇಯಿಸ್ಬೇಕಂತೇಳಿ ಈಗ ನೋಡ್ರಿ 4 ಆದ ಕೂಡಲೇ ಬೇಯಿಸೋದು ಚಲೋ ರೀ ಇದು. ಯಾಕಂದ್ರೆ ಅವು ಹೋಳ್ಗೆ ಇದು ಆಗಬಾರ್ದು, ಬಿರುಕು ಬಿಡಬಾರ್ದು. ಅದಕ್ಕೆ ನಾನು ಇವೊಂದು 4 ಹೋಳ್ಗೆ ಫಸ್ಟ್ ಮಾಡಿಟ್ಕೊಂಡು ಇವನ್ನ ಹಂಚ್ಕಾಯ್ದಿಂದ ಹಾಕ್ಕೊಳಕ್ತಾನೆ ರೀ. ಈಗ ನೋಡ್ರಿ ಹಂಚ್ಕಾಯ್ದೈತಲ್ರಿ, ಸಣ್ಣಾಗಿ ಇಟ್ಕೋಬೇಕ್ರಿ. ಇದನ್ನು ರೀ ಗೊತ್ತಾಗಂಗಿಲ್ಲ. ಯಾಕಂದ್ರೆ ಇವು ಅದ್ರದ್ದು ಕಲರೂ ಬ್ಲ್ಯಾಕ್ ಇರೋದ್ರಿಂತ ಹೋಳ್ಗೆ ಸುಟ್ಟಿದ್ದು ಅಷ್ಟು ಶೇಂಗಾ ಹೋಳ್ಗೆ ಗತೆ ಅಷ್ಟು ಇದು ಕಾಣಲ್ಲ. ಅದಕ್ಕೆ ಅದನ್ನ ನೋಡಿ ಸುಟ್ಕೋಬೇಕ್ರಿ. ಇದು ಬೆಂದ ಬಿಟ್ಟಿರ್ತೈತೆ ರೀ. ಈಗಾಗಲೇ ತೆಳು ಪದರ್ ಇರೋದ್ರಿಂತ ಅದು ಆಗಲೇ ಬೇಗನೆ ಸುಟ್ಟು ಬಿಟ್ಟಿರ್ತೈತೆ ಅದು. ನೋಡ್ರಿ ಇದನ್ನ ಹಗುರ ಸುಡ್ಬೇಕು, ಯಾಕಂದ್ರೆ ಅವು ಬೆಲ್ಲದು ಹೊರಗೆ ಬರಬಾರ್ದು. ಸ್ವಲ್ಪ ನೋಡಿ ಇದನ್ನು ಮಾಡ್ಬೇಕು, ಅವ್ನು ಸುಟ್ಕೋಬೇಕ್ರಿ. ಈಗ ನೋಡ್ರಿ ಇದು ಹೋಳ್ಗೆ ರೆಡಿ ಆಗ್ತತಿ. ಪೂರ್ತಿ ನಾನು ಸಣ್ಣಂಗೆ ಉರಿ ಇಟ್ಟನ್ನು ಸುಡಾಕ್ತೇನೆ ರೀ. ತೆಳು ಪದರ್ ಇರೋದ್ರಿಂತ ಅದು ಏನು ಬಿಟ್ಕೋಬಾರ್ದು ಅಂತ ಹೇಳಿ ಚಂದಂಗೆ ಸುಡಾಕ್ತಾನೆ. ಈಗ ನೋಡ್ರಿ ಇದು ಹೆಂಗೆ ಈ ಕಡೆ ನಮಗೆ ಗೊತ್ತಾಗ್ತಿರ್ತೈತಿ ಎಲ್ಲಿ ಸುಟ್ಟೈತೆ ಅಂಥೇಳಿ. ಅದನ್ನು ನೋಡಿ ನೀವು ಸುಟ್ಕೋರಿ ಚಂದಂಗೆ. ಈಗ ನೋಡ್ರಿ ಅದು ಪೌಡ್ರ್ ಇರೋದ್ರಿಂತ ಭಾಳ ಟೇಸ್ಟ್ ಬರ್ತೈತೆ ರೀ ಇದು. ಯಾಕೆ ಅದಕ್ಕೆ ಇದನ್ನು ನೀರು ಪಾರು ಏನೂ ಹಾಕಿರಂಗಿಲ್ಲಲ್ರಿ. ಈಗ ನೋಡ್ರಿ ಈಗ ಹೋಳ್ಗೆ ಇದು ಸುಟ್ಟೈತಿ ಇದು ಪೂರ್ತಿಯಾಗಿ. ಈಗ ನೋಡ್ರಿ ಇದಕ್ಕೊಂದು ಅದು ಕಲರ್ ಗೊತ್ತಾಗ್ತತಿ. ಅದು ಕಪ್ಪು ಇರೋದ್ರಿಂದ ಹಿಂಗೆ ಹೋಳ್ಗೆ ಸುಟ್ಟಿದ್ದು ಗೊತ್ತಾಗ್ತತಿ ಅಷ್ಟ. ಈಗ ಬಂತು ನೋಡ್ರಿ ಅದು ಎಳ್ಳು ಹೋಳ್ಗೆ. ಭಾರಿ ಟೇಸ್ಟಿನೂ ಆಗಿರ್ತಾವ್ರಿ ಈ ದಿನಕ್ಕೆ ತಿನ್ನೋದ್ರಿಂತ. ಅದ್ರೊಳಗೆ ಕ್ಯಾಲ್ಸಿಯಂ ಕಂಟೆಂಟ್ ಹೆಚ್ಚಿರೋದ್ರಿಂತಂತೂ ಭಾಳ ಬೆಸ್ಟ್ ಅಲ್ರಿ ಆರೋಗ್ಯಕ್ಕೆ. ನೋಡ್ರಿ
ಈಗ ಇದು ಹೋಳಿಗೆ ಪೂರ್ತಿಯಾಗಿ ಸುಟ್ಟೈತೆ ನೋಡ್ರಿ. ಈ ಕಡೆ ನಮಗೆ ಎಲ್ಲಿ ಸುಟ್ಟಿರ್ದಿಲ್ಲ ಅದನ್ನು ನೋಡಿ ಚಂದಂಗೆ ಅದನ್ನ ಸುಟ್ಕೋಬೇಕ್ರಿ. ಅದನ್ನ ಈಗ ನೋಡ್ರಿ ಇದನ್ನು ತಿರುಗಿಸಿ ಎಲ್ಲೆಲ್ಲೇ ಸುಟ್ಟಿರಂಗಿಲ್ಲ ಅಲ್ಲಿ ನೋಡಿ ಸುಟ್ಕೋಬೇಕ್ರಿ. ಅದನ್ನ ತೆಳು ಪದರ ಇರ್ತ್ರಿಂತ ನಾನು ಅದಕ್ಕೆ ಸಣ್ಣ ಗುರಿ ಇಟ್ಟನ ಚಂದಂಗೆ ಸುಡಾಕ್ತಾನೆ. ಈಗ ಅವನು ಎಲ್ಲನೂ ಚಂದಂಗೆ ತುಂಬಿ ಆ ಹೋಳಿಗೆಯನ್ನು ಎಲ್ಲ ಲಟ್ಟಿಸ್ಕೊಂಡು ಇಟ್ಕೊಂಡು ಒಂದು 4 ಮಾಡ್ಕೊಂಡು ಆಮೇಲೂ ಸುಟ್ಕೊಳಕ್ಕೆ ಬರ್ತೈತೆ ರೀ ನೀವು. ಇದು ನೋಡ್ರಿ ಮಸ್ತಂಗೆ ಸುಟ್ಟೈತಿದು. ಇದನ್ನು ಈಗ ಸುಟ್ಕೊಂಡು ಚಂದಂಗೆ ಈಗ 4 ಮಾಡಿದ್ದು ಎಲ್ಲನೂ ನಾನು ಸುಟ್ಕೊಳಕ್ತೇನೆ ರೀ. ಈಗ ಹಂಚು ಕಾಯನ ಅದು ಚಂದಾಗತ್ತೆ, ಇನ್ನೊಂದು ಸ್ವಲ್ಪ ಚಂದ ಬರ್ತಾವ್ರಿ ಅವು. ಈಗ ನೋಡ್ರಿ ಇದು ಮಸ್ತ್ ಬರ್ತೈತಿ. ಅದು ಗೊತ್ತಾಗಂಗಿಲ್ಲ ರೀ, ಕಲರ್ ಅದು ಹಂಗೆ ಇರ್ತೈತಲ್ರಿ, ಅದಕ್ಕೆ ಗೊತ್ತಾಗಲ್ಲ ಅದು. ಈಗ ಇದು ಮಸ್ತಂಗೆ ಸುಟ್ಟೈತಿದು. ಅದು ಪೌಡ್ರ್ ಅಂತೂ ನೀವು ಒಬ್ಬೊಬ್ಬರು ಪೌಡ್ರಿಗೆ ಹಾಲು ಹಾಕಿ ನೀರು ಹಾಕಿ ಅದನ್ನು ಉಂಡೆಗಳನ್ನಾಗಿ ಮಾಡಿಟ್ಕೊಂಡು ಮಾಡ್ತಾರೆ ರೀ. 2 ಟೈಪ್ ಮಾಡಕ್ಕೆ ಬರ್ತೈತಿ. ನಾನೀಗ ಏನು ಮಾಡೇನಂದ್ರೆ ಆ ಪೌಡ್ರನ್ನ ಎಲ್ಲ ಅದ್ರೊಳಗೆ ಸ್ಟಫಿಂಗ್ ಮಾಡೇನಿ. ಅದರಿಂತ್ರನೂ ಇದು ಉಬ್ಬಿ ಬರಾಕತ್ತೈತೆ ನೋಡ್ರಿ. ಈಗ ನೋಡ್ರಿ ಹೋಳಿಗೆ ಇವು ಅಷ್ಟು 4 ನಾನು ಹೋಳಿಗೆನ ಬೇಯಿಸ್ಕೊಳಕ್ತಾನೆ. ನೀವು ತೋರಿಸ್ನಿದ್ನ ನೋಡ್ರಿ ಹೆಂಗೆ ಉಬ್ಬಿ ಬರಾಕ್ತಾವು. ಈಗ ನೋಡ್ರಿ ಇವನ್ನೆಲ್ಲನೂ ನಾನು ಹೋಳಿಗೆ ಸುಟ್ಟಾಗೈತಿ. ಇದನ್ನ ಚಂದಂಗೆ ಸಣ್ಣ ಗುರಿ ಇಟ್ಟನ ಹಾಕೋಬೇಕ್ರಿ ಇದನ್ನ. ಈಗ ನೋಡ್ರಿ ನಮ್ಮ ಎಲ್ಲ ಹೋಳಿಗೆಗಳನ್ನು ಮಾಡಿ ಸುಟ್ಟು ಎಲ್ಲ ನಾನು ತೋರ್ಸಾಕ್ತಾನೆ ನಿಮ್ಗೆ. ಮಸ್ತಾಗಿರ್ತಾವ್ರಿ, ಟೇಸ್ಟ್ಫುಲ್ ಆಗಿರ್ತಾವೆ, ಹೆಲ್ದಿ ಆಗಿರ್ತಾವೆ ಇವು ತಿನ್ನಕ್ಕೆ. ನೋಡ್ರಿ ಈಗ ಎಲ್ಲ ಕರಿ ಎಳ್ಳಿನ ಹೋಳಿಗೆ ಈಗ ತೋರ್ಸಾಕತ್ತಾನೆ ನೋಡ್ರಿ. ಭಾರಿ ಬೆಸ್ಟ್ ರೀ. ಇದಕ್ಕೆ ಬಿಳಿ ಎಳ್ಳಿಂದೂ ಮಾಡ್ತಾರೆ ರೀ, ಅದಕ್ಕಿಂತಲೂ ಈ ಎಳ್ಳು ತೀರ ಟೇಸ್ಟ್ ಆಗಿರ್ತದೆ ರೀ. ನೀವು ಮಾಡಿ ನೋಡ್ರಿ. ಇದು ಒಂದು ಹಬ್ಬಕ್ಕೆ ಸಾಂಪ್ರದಾಯಿಕ ಅಡುಗೆ ಆಗಿರೋದ್ರಿಂದ ಎಲ್ಲರೂ ಹಬ್ಬಕ್ಕೆ ಅಂತ ಹೇಳಿ ಮಾಡ್ಕೊಂಡು ತಿಂತಿರ್ತಾರೋ, ಅದಕ್ಕೆ ನೀವು ಕರಿ ಎಳ್ಳಿನ ಹೋಳ್ಗಿನೂ ಟ್ರೈ ಮಾಡಿರಿ. ಭಾಳ ಈಜಿ ಐತಿ, ಭಾಳ ಟೇಸ್ಟಿನೂ ಆಗಿರ್ತಾವೆ, ಈಜಿನೂ ಐತಿ. ಈಗ ನೋಡ್ರಿ ಎಷ್ಟು ಮೆತ್ತಗೆ ಬಂದಾವೆ, ಅದ್ರೊಳಗೆ ಪದರ ಹೆಂಗೆ ಬಂದೈತಿ ನೋಡ್ರಿ. ಈಗ ಬೆಲ್ಲದ್ದು ಇರ್ತೈತಲ್ರಿ, ಮಸ್ತಾಗಿರ್ತದೆ.